ದಶಕಗಳ ವೈರತ್ವವನ್ನು ಮರೆತು ಅಮೆರಿಕ ಮತ್ತು ಇರಾನ್ ಶಾಂತಿ ಮಾತುಕತೆಗಾಗಿ ಇಸ್ಲಾಮಾಬಾದ್ನಲ್ಲಿ ಮುಖಾಮುಖಿಯಾಗಿವೆ. ಆದರೆ ಈ ಮಾತುಕತೆಯಲ್ಲಿ ಗಮನ ಸೆಳೆದದ್ದು ಇರಾನ್ನ ವಿಭಿನ್ನ ಮತ್ತು ಮನಕಲಕುವ ಸಂದೇಶ. ಹೌದು, ಇರಾನ್ನ ಸಂಸತ್ತಿನ ಸ್ಪೀಕರ್ ಮೊಹಮ್ಮದ್ ಬಗೇರ್ ನೇತೃತ್ವದ ತಂಡ ಬಂದ ವಿಮಾನದ ಮುಂಭಾಗದ ಸೀಟುಗಳಲ್ಲಿ ಮನುಷ್ಯರ ಬದಲು ರಕ್ತಸಿಕ್ತ ಶಾಲಾ ಬ್ಯಾಗ್ಗಳು, ಪುಟ್ಟ ಮಕ್ಕಳ ಶೂಗಳು, ಬಿಳಿ ಹೂವುಗಳು ಮತ್ತು ಮಕ್ಕಳ ಫೋಟೋಗಳನ್ನು ಇಡಲಾಗಿತ್ತು. ಈ ತಂಡಕ್ಕೆ ಮೀನಾ 168 ಎಂಬ ಹೆಸರು ಇಡಲಾಗಿದೆ. ಕಾರಣ, ಇದು ದಕ್ಷಿಣ ಇರಾನ್ನ ಮೀನಾ ಪಟ್ಟಣದ ಶಜರೆ ತಯ್ಯಬ ಬಾಲಕಿಯರ ಶಾಲೆಯ ಮೇಲೆ ನಡೆದ ಭೀಕರ ಕ್ಷಿಪಣಿ ದಾಳಿಯಲ್ಲಿ ಮೃತಪಟ್ಟ 160ಕ್ಕೂ ಹೆಚ್ಚು ಮಕ್ಕಳ ನೆನಪಿಗಾಗಿ. ಈ ದೃಶ್ಯ ಕೇವಲ ಒಂದು ಪ್ರದರ್ಶನವಲ್ಲ, ಯುದ್ಧದ ಕ್ರೂರತೆಯ ವಿರುದ್ಧದ ಮೌನದ ಆಕ್ರಂದನ. ಈ ಮಕ್ಕಳು ನನ್ನ ಸಹ ಪ್ರಯಾಣಿಕರು ಎಂದು ಗಾಲಿಬಾಫ್ ಹೇಳಿರೋದು ಜಗತ್ತಿನ ಮನಸ್ಸನ್ನ ತಟ್ಟುವಂತಿದೆ. ಈ ಶಾಂತಿ ಮಾತುಕತೆ ಯಶಸ್ವಿಯಾಗುತ್ತದೆಯೇ ಅನ್ನೋದು ಮುಂದೆ ಗೊತ್ತಾಗಬೇಕಿದೆ. ಆದರೆ ಮೀನಾ 168 ಎಂಬ ಹೆಸರು ಇತಿಹಾಸದಲ್ಲಿ ಯುದ್ಧದ ಬೆಲೆ ಎಷ್ಟು ಭೀಕರ ಅನ್ನೋದನ್ನ ಸದಾ ನೆನಪಿಸೋದಂತೂ ಖಚಿತ. ಐಟಂ ಯಾವುದೇ ಇರಲಿ ಟ್ರೈ ಮಾಡಿ ಆಚಿ ಚಿಕನ್ ಮಸಾಲಾ.